ನಿನ್ನೆಯ ಮುಂಬೈ ವರ್ಸಸ್ CSK IPL ಎಲ್ಲಿ ಕ್ಲಾಸಿಕೋ ತರ ಟರ್ನ್ ಆಯ್ತು. ನಮಸ್ಕಾರ ಎಲ್ಲರಿಗೂ, ಸಿದ್ದರಾರ್ಥ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಂತ ಮ್ಯಾಚ್ ಇದು! ಮುಂಬೈ ವಾಂಖೇಡೆಯಲ್ಲಿ ಕಂಡು ಕೇಳರಿಯದಂತಹ ಸೋಲು. ಮುಂಬೈಗೆ ಈ ಥರ ಸೋಲು ಬರ್ತದೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, CSK ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ. ಈ ರೇಂಜಿಗೆ ಶರಣಾಗತಿ ಇರ್ತದೆ, ಈ ರೇಂಜಿಗೆ ಒನ್ ಸೈಡೆಡ್ ಗೇಮ್ ಆಗ್ತದೆ ಅಂತ ಮುಂಬೈ ವರ್ಸಸ್ CSK ಗೇಮಲ್ಲಿ ಇದು ಅತ್ಯಂತ ದೊಡ್ಡ ಸೋಲು ಮುಂಬೈಗೆ. ವಾಂಖೇಡೆ ಅಲ್ಲಿ ಅತ್ಯಂತ ದೊಡ್ಡ ಸೋಲು. ಹಾಗೆಯೇ ಈ IPL ಅಲ್ಲಿ ವಾಂಖೇಡೆಯಲ್ಲಿ ಸತತ 3 ಮ್ಯಾಚ್ ಸೋತಿದ್ದಾರೆ ಮುಂಬೈ. ನಿನ್ನೆ ಎಷ್ಟು ರನ್ನಿಂದ ಸೋತರು ಗೊತ್ತಾ? 103 ರನ್ನಿಂದ ಸೋತರು. 101 ರನ್ ಸಂಜು ಸ್ಯಾಮ್ಸನ್ ಹೊಡೆದ್ರೆ ಮುಂಬೈ ಇಂಡಿಯನ್ಸ್ 103 ರನ್ನಿಂದ ಸೋತರು. ಸೊ ಪರವಾಗಿಲ್ಲ, ಮುಂಬೈ ಇಂಡಿಯನ್ಸ್ ವಿನ್ನಪ್ಪ. ನಾವು ಸಂಜು ಸ್ಯಾಮ್ಸನ್ ಅನ್ನು ಸೋಲಿಸಿದ್ದೇವೆ, ಹಲೋ ಬ್ರೋ ಅಂತ ಹೇಳ್ಬೋದು. ಯಪ್ಪ ದೇವ್ರೆ, CSK ಮುಂಬೈಯನ್ನು ಈ ಥರ ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಯಾಕಂತಂದರೆ ನಿನ್ನೆ ಪ್ರಿವ್ಯೂ ಅಲ್ಲೂ ಹೇಳಿದ್ದೆ, ಕ್ಲಿಯರ್ ಫೇವರೇಟ್ಸ್ ಮುಂಬೈ. ಯಾಕಂತಂದರೆ ಧೋನಿ ಅವರಿಲ್ಲ, ಏನು ಖಲೀಲ್ ಅಹ್ಮದ್ ಇಲ್ಲ, ಆಯುಷ್ ಮಾತ್ರ ಅವರಿಲ್ಲ. ಯಾಕಂದರೆ ಆಯುಷ್ ಮಾತ್ರ ಅವರು ಭಾರಿ ಒಳ್ಳೆ ಕ್ಲಿಕ್ ಆಗಿದ್ದಿದ್ರು. ಆ್ಯಂಡ್ ಮುಖೇಶ್ ಚೌಧರಿ ಅವರು ಆಡೋದಿಲ್ಲ, ಅವರ ತಾಯಿ ತೀರಿ ಹೋಗಿದ್ದಾರೆ ಅಂತ ಹೇಳಿದ್ದೆ. ಬಟ್ ಅವರು ನಿನ್ನೆ ಆಡಿದರು. ಆ ಒಂದು ಗಟ್ಸಿಗೆ ನಾನು ಮೆಚ್ಚುಗೆ ಸೂಚಿಸ್ತೇನೆ. ಬಟ್ ಓ ಮೈ ಗಾಡ್, ನಿನ್ನೆ ಒನ್ ಮ್ಯಾನ್ ಶೋ ಬ್ಯಾಟಿಂಗ್ ಅಂತ ಬಂದರೆ CSK ಸಂಜು ಸ್ಯಾಮ್ಸನ್ ಈ IPLನ ತನ್ನ 2ನೇ ಶತಕ ದಾಖಲಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಆ ಒಂದು ಟ್ರೇಡಿಂಗಲ್ಲಿ ಜಡೇಜಾ ಅವ್ರನ್ನ ಆ ಕಡೆ ಕಳಿಸಿ, ಅಂದರೆ ರಾಜಸ್ಥಾನಿಗೆ ಕಳಿಸಿ, ರಾಜಸ್ಥಾನಿಂದ ಸ್ಯಾಮ್ಸನ್ ಅವ್ರನ್ನ ತೆಗೆದು ಬಂದಂಥ ಇದು ಏನು CSK ಕರ್ಕೊಂಡ್ಬಂದಿದ್ರಲ್ಲ, ವಾಹ್! ಈ 2 ಟೀಮಿಗೆ ಸಹ ವರ್ಕ್ ಆಗಿದೆ. ಯಾಕಂತಂದ್ರೆ ರಾಜಸ್ಥಾನಿಗೆ ಜಡೇಜಾ ಅವರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಫಸ್ಟ್ ಒಂದು 3-4 ಮ್ಯಾಚ್ ಸ್ಯಾಮ್ಸನ್ನಿಂದ ಏನು ರನ್ ಬರದೇ ಇದ್ದಾಗ ಇದೆಂತ ಅಣ್ಣ, ಯಾಕಾದ್ರೂ ಇವನು ತಗೊಂಡ್ರು ಅಂತ CSK ಅಂದ್ಕೊಂಡಿದ್ರು ಏನೋ. ಬಟ್ ಅದಾದ್ಮೇಲೆ ಒಂದು 200 ಹೊಡೆದ್ರಲ್ಲ. ನಾನು ಯಾವುದೋ ವಿಡಿಯೋದಲ್ಲೂ ಹೇಳಿದ್ದೆ, ಪ್ರಿವ್ಯೂ ವಿಡಿಯೋದಲ್ಲೂ ಹೇಳಿದ್ದೆ, ಅದಕ್ಕಿಂತ ಮುಂಚೆನೂ ಹೇಳಿದ್ದೆ, CSK ವಿನ್ ಆಗಬೇಕು ಅಂತಂದರೆ ಸ್ಯಾಮ್ಸನ್ ಮತ್ತು ಗಾಯಕ್ವಾಡಲ್ಲಿ ಒಬ್ಬರಾದರೂ ನಿಂತು ಲಾಂಗ್ ಇನ್ನಿಂಗ್ಸ್ ಆಡಲೇಬೇಕಂತ. ನಿನ್ನೆ ಆಡಿದಂಥ ರೀತಿ 10 4 6 6, ಅಯ್ಯೋ ದೇವ, ಬೆಣ್ಣೆ ಥರ ಇತ್ತು ಸ್ಯಾಮ್ಸನ್ ಅವರ ಬ್ಯಾಟಿಂಗ್. 54 ಬಾಲಿಗೆ 101 ರನ್. ಆ್ಯಂಡ್ ಸೆಕೆಂಡ್ ಹೈಯೆಸ್ಟ್ ಯಾರು ಗೊತ್ತುಂಟಾ? ಔಟ್ ಆಫ್ ಫಾರ್ಮ್ ಋತುರಾಜ್ ಗಾಯಕ್ವಾಡ್ ಅವರೇ ಸೆಕೆಂಡ್ ಹೈಯೆಸ್ಟ್ ರನ್, 22 ರನ್ ಅವ್ರು ಹೊಡೆದ್ರು, 21 ರನ್ ಬ್ರೆವಿಸ್ ಅವ್ರು ಹೊಡೆದ್ರು. ಅವರೇ ಸೆಕೆಂಡ್ ಹೈಯೆಸ್ಟ್ ರನ್. ಯಾಕಂತಂದರೆ ಸ್ಯಾಮ್ಸನ್ ಹತ್ರ ಯಾರೂ ಕೂಡ ಇರಲ್ಲ. ಒಂದು ಕಡೆಯಿಂದ ವಿಕೆಟ್ ಹೋಗ್ತವೇ ಇತ್ತು. 6 ಓವರಿಗೆ 73 ರನ್ ಪವರ್ ಪ್ಲೇಯಲ್ಲಿ ವಿನ್ ಆಗಿ ಬಿಟ್ಟಿದ್ದಾರೆ CSK. ಯಾಕಂತಂದರೆ ಮುಂಬೈ ಹೊಡೆದದ್ದು 29 ರನ್. ಎಲ್ಲಿ ಅಣ್ಣ 29 ಎಲ್ಲಿ? 73 73 ರನ್ CSK ಪವರ್ ಪ್ಲೇಲಿ ಹೊಡೆದ್ರು. 2 ವಿಕೆಟ್ ಹೋಯಿತು. ಬಟ್ ಒಂದು ಕಡೆಯಿಂದ ಬಂಡೆ ಥರ ನಿಂತಿದ್ದಂಥ ಬ್ಯಾಟ್ಸ್ಮನ್ ಯಾರು ಅಂತಂದರೆ ಇಟ್ ಈಸ್ ನನ್ ಅದರ್ ದೆನ್ ಸ್ಯಾಮ್ಸನ್. ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಆ ಕಡೆಯಿಂದ ಬುಮ್ರಾ ಅವರು ಫಸ್ಟ್ ಓವರ್ ಕಂಟ್ರೋಲ್ ಮಾಡಿದರೆ, ಈ ಕಡೆಯಿಂದ ಯಾರು ಹಾರ್ದಿಕ್ ಪಾಂಡ್ಯ ಅವರು ನಾನಿರುವುದೇ CSKಗಾಗಿ ಅಂತ ಅಂದ್ಕೊಂಡು ಫಸ್ಟ್ ಓವರ್ 19 ರನ್, ಸೆಕೆಂಡ್ ಓವರ್ 19 ರನ್, 2 ಓವರ್ಗೆ 38 ರನ್ ಬಿಟ್ಟು ಕೊಟ್ಟಿದ್ದಾರೆ. 12 ಬಾಲಿಗೆ 38 ರನ್ ಹೊಡೆದಂಗಾಯ್ತು. ವಾವ್! ಏನಂತ ಅಂದರೆ ಕಂಟ್ರೋಲ್ ಇಲ್ಲ, ಲೈನ್ ಆ್ಯಂಡ್ ಲೆಂತ್ ಕಂಟ್ರೋಲ್ ಇಲ್ಲ. ಆ್ಯಂಡ್ ಈವನ್ ಒಂದು ಮ್ಯಾಚ್ ಒಳ್ಳೆ ಬಾಲ್ ಹಾಕಿದರೆ ನೆಕ್ಸ್ಟ್ ಮ್ಯಾಚ್ ಹೋಪ್ಲೆಸ್ ಆಗಿ ಹಾಕ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಆ್ಯಂಡ್ ಬ್ಯಾಟಿಂಗಲ್ಲೂ ರನ್ ಬರ್ತಾ ಇಲ್ಲ. ಅವರ ಬ್ಯಾಟಿಂಗ್ ಬಗ್ಗೆ ಮಾತಾಡೋ, ಅಯ್ಯಯ್ಯೋ ತಲೆ ಹಾಳಾಗಿ ಹೋಯ್ತು. ಯಪ್ಪ ಎಂತ ಇದು, ಒಂದು ಮ್ಯಾಚ್ ಹೀಗೆ ಆಡಿದ್ರೆ ಒಂದು ಮ್ಯಾಚ್ ಹೀಗೆ ಆಡ್ತಾರೆ. ಆ್ಯಂಡ್ ಲಾಸ್ಟ್ ಓವರಲ್ಲಿ ಏನು 15 ರನ್ ಏನೋ ಬೇಕಿತ್ತು, 15 ಅಲ್ಲ 6 12 15 ರನ್ ಬೇಕಿತ್ತು ಸ್ಯಾಮ್ಸನ್ ಅವರಿಗೆ 100 ಕಂಪ್ಲೀಟ್ ಮಾಡಲಿಕ್ಕೆ. 6 4 100 ಕಂಪ್ಲೀಟ್ ಮಾಡಿದರು. ಸೂಪರ್. ನನಗೆ ಶಾಕ್ ಆದದ್ದು ಏನು ಅಂತಂದರೆ, ಸ್ಪಿನ್ ಬ್ಯಾಷರ್ ದೂಬೆ ಅವರು ಸ್ಪಿನ್ ಬೌಲಿಂಗಲ್ಲಿ ಬೋಲ್ಡ್ ಆದದ್ದು. ಅಯ್ಯಯ್ಯ, ನಾನು ಅಲಾಗದನ್ ಫರ್ ಮತ್ತು ಸ್ಯಾಂಟ್ನರ್ನ ಹಾಕ್ಕೊಂಡು ಚಚ್ತವ್ರು ಈಗ ದೂಬೆ ಅವ್ರು ಅಂತ ಅಂದ್ಕೊಂಡ್ರೆ ಅವರೇ ಚಚ್ಚಿಸ್ಕೊಂಡು ಹೋದ್ರು. ಆ ಥರ ಆಯಿತು. 5 ರನ್ನಿಗೆ ಡಮ್ ಅಂತ ಬೋಲ್ಡ್ ಆದರು. ಆ್ಯಂಡ್ ಕಾರ್ತಿಕ್ ಶರ್ಮಾ ಅವ್ರನ್ನ ಹಾಕ್ಕೊಂಡಿದ್ರು, ಇನ್ನೊಂದು ಅವಕಾಶ ಕೊಟ್ಟಿದ್ರು. ಆಯುಷ್ ಮಾತ್ರ ಬದಲು ಇದು ತಂಡದಲ್ಲಿ ಸ್ಥಾನ ಮತ್ತೆ ಪುನಃ ಸಿಕ್ಕಿತ್ತು ಕಾರ್ತಿಕ್ ಶರ್ಮಾ ಅವರಿಗೆ. ಒಂದು 2 6 ಸ್ಯಾಂಟ್ನರ್ ಅವರು ಓವರಲ್ಲಿ, ಒಂದೇ ಓವರಲ್ಲಿ 2 6 ಕೂಡ ಸೂಪರ್ ಆಗಿತ್ತು. ಆ 2 6 ಹೊಡೆದ್ರು ಬಿಟ್ಟರೆ ಅವರ ಇನ್ನಿಂಗ್ಸು ನನಗೆ ವಾವ್ ಅಂತ ಅನ್ನಿಸ್ಲೇ ಇಲ್ಲ. ಭಾರಿ ಒದ್ದಾಡಿದ್ರು. ಕೊನೆಗೆ ಬುಮ್ರಾ ಅವರ ಬೌಲಿಂಗಲ್ಲಿ ಅವರು ಔಟ್ ಆದರು. ಕ್ಯಾಚ್ ಹಿಡಿಯುವಂಥ ಧಾವಂತದಲ್ಲಿ ಏನು ಸ್ಯಾಂಟ್ನರ್ ಅವರದ್ದು ಲ್ಯಾಂಡಿಂಗ್ ಏನಿದೆ ಅದು ಹೆಚ್ಚು ಕಡಿಮೆ ಆಗಿ ಅವರು ಕನ್ಕಷನ್ ಇಂಜುರಿ ಆಗಿ ಅವರನ್ನು ರಿಪ್ಲೇಸ್ ಮಾಡಿದ್ದು ಬ್ಯಾಟಿಂಗ್ ಟೈಮಲ್ಲಿ ಶಾರ್ದೂಲ್ ಠಾಕೂರ್ ಅವರು. ಸುಮಾರು ಜನ ಕೇಳಿದರು ನನಗೆ, ಶಾರ್ದೂಲ್ ಠಾಕೂರ್ ಅವ್ರು ಹೇಗೆ ಬಂದರು?
ಸ್ಯಾಂಟ್ನರ್ ಅವ್ರು ಯಾಕೆ ಇದು ಏನು ಬ್ಯಾಟಿಂಗ್ ಮಾಡಲಿಲ್ಲ, ಯಾಕಂತಂದರೆ ಅಲಾ ಗಜನ್ಫರ್ ಅವರು ಅವರನ್ನ ಏನು ಇಂಪ್ಯಾಕ್ಟ್ ಪ್ಲೇಯರ್ ರಿಪ್ಲೇಸ್ ಮಾಡಿದರು. ಇದು ಹೇಗೆ ಸ್ಯಾಂಟ್ನರ್ ಅವರನ್ನು ಕೂಡ ರಿಪ್ಲೇಸ್ ಮಾಡಿದ್ರು? ಸ್ಯಾಂಟ್ನರ್ ಅವರನ್ನು ಶಾರ್ದುಲ್ ಠಾಕೂರ್ ಅವರು ರೀಪ್ಲೇಸ್ ಮಾಡಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಲ್ಲ, ಕನ್ಕಷನ್ ಪ್ಲೇಯರ್ ಆಗಿ, ಕನ್ಕಷನ್ ಸಬ್ಸ್ಟಿಟ್ಯೂಟ್ ಆಗಿ ರೀಪ್ಲೇಸ್ ಮಾಡಿದ್ದು. ಬಟ್ ಸ್ಯಾಂಟ್ನರ್ ಅವರು ಆಡಿದ್ರು ಕೂಡ ಇವತ್ತು ಮ್ಯಾಚ್ ವಿನ್ ಆಗ್ತಾ ಇರಲಿಲ್ಲ. ಯಾಕಂತಂದರೆ CSK 207 ರನ್ ಹೊಡೆದ್ರೆ ಮುಂಬೈ ಅವರು ಹೊಡೆದದ್ದು 104 ರನ್ನಿಗೆ ಆಲ್ ಔಟ್. ಫಸ್ಟ್ ಆಫ್ ಆಲ್ ಮಾಲೆವಾರ ಅವರು 2 ಮ್ಯಾಚಲ್ಲೂ ಕೂಡ ಬಿಗ್ಗೆಸ್ಟ್ ಫೇಲ್ಯೂರ್ ಆದರು ಓಪನರ್. ಆ್ಯಂಡ್ ಅಲ್ಲ, ಇವತ್ತು ನಿನ್ನೆಯ ಮ್ಯಾಚಲ್ಲಿ ಡಬಲ್ ಡಿಜಿಟ್ ಹೊಡೆದದ್ದೇ ಯಾರು ಮುಂಬೈ ಇಂಡಿಯನ್ಸಿಗೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರಿಬ್ಬರು ಡಬಲ್ ಡಿಜಿಟ್ ಹೊಡೆದ್ರು. ಮತ್ತು ಎಲ್ಲರೂ ಕೂಡ ಇದು ಮೊಬೈಲ್ ಡಿಜಿಟ್ ಫೋನ್ ನಂಬರ್ ಇದ್ದಾಗ ಎಲ್ಲ ಸಿಂಗಲ್ ಡಿಜಿಟಿಗೆ ಔಟ್ ಆಗಿದ್ದಾರೆ. ಫಸ್ಟ್ 6 ಓವರೇ ತಗೊಳ್ಳಿ ನೀವು. ಏನು ಅಕೀಲ್ ಹುಸೇನ್ ಅಣ್ಣ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು, ಅವ್ರದ್ದೊಂದು ವಿಚಿತ್ರ ಸೆಲೆಬ್ರೇಷನ್, ವಿಕೆಟ್ ತೆಗೆದು ನನಗೆ ಅಂತ ಕಾಣ್ತಾ ಇಲ್ಲ, ಯಾಕಂತಂದರೆ ಮುಂಬೈ ಇಂಡಿಯನ್ಸ್ ಇದು ಬ್ಯಾಟಿಂಗ್ ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರೇ ಕಣ್ಣು ಮುಚ್ಚಿಕೊಳ್ತಾ ಇದ್ರು. 4 ವಿಕೆಟ್ ತೆಗೆದಿದ್ದಾರೆ. ಚಿಂದಿ ಚಿತ್ರಾನ್ನ ಬೌಲಿಂಗ್, ಆ ಕಡೆಯಿಂದ ನೂರ್ ಅಹಮದ್ ಸೂಪರ್ ಬೌಲಿಂಗ್, ಆ್ಯಂಡ್ ಈವನ್ ಮುಖೇಶ್ ಚೌಧರಿ ಅವರು ಕೂಡ ಹಾಗೆ ಸೂಪರ್ ಬೌಲಿಂಗ್. ಫಸ್ಟ್ 6 ಓವರಲ್ಲಿ ಧೂಳಿಪಟ್ಟ 29 ರನ್ ಹೊಡೆದಿದ್ದಾರಷ್ಟೇ ಮುಂಬೈ ಇಂಡಿಯನ್ಸ್. 3 ವಿಕೆಟ್ ಹೋಗಿದೆ. ಡಿಕಾಕ್ ಔಟು, ಮಾಲೆವರ್ ಔಟು. ಅದಾದಮೇಲೆ ನಮಂದೀರ್ ಬೋಲ್ಡ್ ಆಗಿದ್ದು. ನಮಂದೀರ್ಗೆ ಶಾಕ್, ನಾನು ಬೋಲ್ಡ್ ಆದ್ನ, ನಾನು ಇನ್ಫಾರ್ಮ್ ಬ್ಯಾಟ್ಸ್ಮನ್, ನಾನು ಬೋಲ್ಡ್ ಆದ್ನ, ಇದು ಹೇಗೆ ಬೋಲ್ಡ್ ಆದೆ ಅಂತ. ಎಲ್ಲೂ ಕೂಡ ಏನು ಫೈಟೇ ಇರಲ್ಲ. 29ಕ್ಕೆ 3 ಹೋದ್ಮೇಲೆ ಓಕೆ ವಿಕೆಟ್ ಹೋಗದಾಗೆ ನೋಡಿಕೊಳ್ಳುವ ಅಂತ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರು ಒಂದು ಚೂರು ಆಡಿದರು. ಬಟ್ ರನ್ ರೇಟ್ 15 ತನಕ ಹೋಗಿದೆ. ರಿಕ್ವೈರ್ಡ್ ರನ್ ರೇಟ್, ಅವರ ರನ್ ರೇಟ್ ಅಲ್ಲ, ಅವ್ರದ್ದು ಕೆಳಗಡೆ ಬಿದ್ದಿದೆ. ರಿಕ್ವೈರ್ಡ್ ರನ್ ರೇಟ್ 15 ತನಕ ಹೋದ್ಮೇಲೆ 84ಕ್ಕೆ 3 ಇದ್ದಾಗ ಒಂದು ವಿಕೆಟ್ ಬಿತ್ತು. ಎಷ್ಟು ಹೋಪ್ಲೆಸ್, ಎಷ್ಟು ಚೀಪ್ ಅಂತ ಅನ್ಸ್ಬಿಡ್ತು ಅಂತಂದರೆ ಲಾಸ್ಟ್ 7 ವಿಕೆಟ್ 20 ರನ್ನಿಗೆ ಹೋಗಿದೆ. ಮುಂಬೈ ಇಂಡಿಯನ್ಸ್ 5 ಸಲ ಚಾಂಪಿಯನ್ ಇವರ ಅಂತ ಅನ್ನಿಸುವಷ್ಟು ಕೆಟ್ಟ ಪ್ರದರ್ಶನ. 84ಕ್ಕೆ 3, 104ಕ್ಕೆ ಆಲ್ ಔಟ್. ಯಾವಾಗ ಒಂದು ವಿಕೆಟ್ ಬಿತ್ತೋ ಅದಾದಮೇಲೆ ನಿಲ್ಲೇ ಇಲ್ಲ, ಬ್ರೇಕ್ ಫೇಲ್ ಗಾಡಿ, ಬಂದವರೆಲ್ಲ ಔಟು. ಹಾರ್ದಿಕ್ ಪಾಂಡ್ಯ 1 ರನ್, ಎಲ್ಲ ಸಿಂಗಲ್ ಡಿಜಿಟ್. ನಾನು ಯಾರು ಮತ್ತೆ ಇವ್ರು ಅಷ್ಟು ಹೊಡೆದು ಯಾರು ಎಂತ ಹೊಡಿಲಿಲ್ಲ ಎಂತ ಅಂತ ಹೇಳೋದು, ಎಲ್ಲ ದಡ ಅಂತ ಔಟ್ ಆಗ್ತಾ ಹೋದ್ರು. ಕೊನೆಗೆ 19 ಓವರಿಗೆ ಆಲ್ ಔಟು ಮುಂಬೈ ಇಂಡಿಯನ್ಸ್. 19 ಓವರ್ಗೆ 104 ರನ್ನಿಗೆ ಆಲ್ ಔಟು. ಸ್ಯಾಮ್ಸನ್ ಅವರಕ್ಕಿಂತ 3 ರನ್ ಜಾಸ್ತಿ ಹೊಡೆದದ್ದು. ಹೇಗೆ ಇವರು ಪ್ರೀವಿಯಸ್ ಮ್ಯಾಚಲ್ಲಿ ತಿಲಕ್ ವರ್ಮಾ ಅವರು ಚಿಂದಿ ಚಿತ್ರಾನ್ನ 100 ಹೊಡೆದ್ರಲ್ಲ, ಆಗ ಒಪೋನೆಂಟನ್ನು GTಯನ್ನು ಡಮ್ ಅಂತ ಆಲ್ ಔಟ್ ಮಾಡಿ ಹಾಕಿದ್ರಲ್ಲ. ಹೀಗೆ ಗುರುವಿಗೆ ತಿರುಮಂತ್ರ ಅಂತ ಅಂದಾಗ, ಅಥವಾ ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ, ಹೌದು ಲಾಸ್ಟ್ ಮ್ಯಾಚ್ ಅತ್ತೆ ಯಾರು ಮುಂಬೈ ಇಂಡಿಯನ್ಸು ಚಿಂದಿ ಚಿತ್ರಾನ್ನ ಏನು GTಯನ್ನು ಆಲ್ ಔಟ್ ಮಾಡಿ ಹಾಕಿದ್ರು. ಈಗ ಸೊಸೆ ಒಂದು ಕಾಲ ಅಂತ ಹೇಳಿದಾಗ ಇವರೇ ಅದಕ್ಕೆ ಬಲಿಪಶುವಾದದ್ದು. CSKಗೆ ಒಂದು ಕಾಲ. ಯಾಕಂತಂದರೆ ನೋ ಕಾಂಪಿಟೇಷನ್. ಮುಂಬೈ ಇಂಡಿಯನ್ಸ್ ಇದು 2 ಮ್ಯಾಚ್, ಒಂದರಲ್ಲಿ ಇವ್ರು ಮೆರೆದದ್ದು, ಇನ್ನೊಂದು ಮ್ಯಾಚಲ್ಲಿ ಬೇರೆಯವರನ್ನು ಮೆರೆಸಿದ್ದು. ಹೋಪ್ಲೆಸ್ ಪರ್ಫಾರ್ಮೆನ್ಸು ಮುಂಬೈ ಇಂಡಿಯನ್ಸಿಂದ. ಅದು ಈಗ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುವಾಗ ಮುಂಬೈ ಇಂಡಿಯನ್ಸ್ ಇದು ಗೇಮ್ ಚೇಂಜ್ ಆಗ್ತದೆ, ಸೆಕೆಂಡ್ ಇನ್ನಿಂಗ್ಸ್ ಶುರು ಅಂತಲ್ಲ, ಈ ಥರವ ಸೆಕೆಂಡ್ ಇನ್ನಿಂಗ್ಸ್. ಆ್ಯಂಡ್ CSK ನಾನಂತೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇಷ್ಟು ದೊಡ್ಡ ವಿಕ್ಟ್ರಿ ಸಿಗ್ತದೆ ಅಂತ. ಚಿಂದಿ ಚಿತ್ರಾನ್ನ ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ಇಬ್ಬರು ಕರೆಕ್ಟಾಗಿ ಗೆಸ್ ಮಾಡಿದರು. 207 ಅಂತ ಪ್ರೆಡಿಕ್ಷನ್ ಗೇಮಲ್ಲಿ. ಒಂದು ಭರತ್ GC ಇವ್ರು ಐ ಥಿಂಕ್ ಸೆಕೆಂಡ್ ಟೈಮ್ ವಿನ್ ಆಗ್ತಾ ಇರೋದು ಪ್ರೆಡಿಕ್ಷನ್ ಗೇಮಲ್ಲಿ. ಅಣ್ಣ ಎಲ್ಲಿಯೋ ನನಗೆ ಮಿಸ್ ಹೊಡಿತಾ ಉಂಟು. ಸೂಪರ್ ಭರತ್ GC. ಆ್ಯಂಡ್ ಇನ್ನೊಬ್ಬರು ಯಾರು ಅಂತಂದರೆ ಶಿವಕುಮಾರ್, ಇವರು ಕೂಡ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ 207 ಅಂತ. ನಿಮ್ಗಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಹೈಯೆಸ್ಟ್ ಲೈಕ್ಡ್ ಕಮೆಂಟಿಗೆ ನಾನು ಅದನ್ನು ಪಿಕ್ ಮಾಡಿ ಹೇಳ್ತೇನೆ ಅಂತ ಹೇಳಿದ್ದೆ. ಪ್ರೀವಿಯಸ್ ಮ್ಯಾಚ್ ಇದರಲ್ಲಿ ಒಬ್ಬರು ಸೂಪರಾಗಿ ಕಮೆಂಟ್ ಹಾಕಿದ್ದಾರೆ. ಏನು ಅಂತಂದರೆ, ಪೂರನ್ ಈಸ್ ದಿ ಬೆಸ್ಟ್ ಫಿನಿಷರ್ ಆಫ್ LSG, ಹೀ ಫಿನಿಶ್ ದಿ ಟೀಮ್. ಪೂರನ್ ಅಲ್ಲ, ಪೂವರ್ ರನ್ ಅಂತ ಹರೀಶ್ ದೇಶಪಾಂಡೆ ಅವರು ಹೇಳಿದ್ದಾರೆ. ದೇಶಪಾಂಡೆ ಸಾರ್, ವಾಟ್ ಅ ಕಮೆಂಟ್, ನಂಗೆ ಇಷ್ಟ ಆಯ್ತು. ಯಾಕಂದರೆ ಪೂರನ್ ಅವರು ಬೀಯಿಂಗ್ ಅ ಫಿನಿಷರ್, ಅವರು ತಂಡವನ್ನು ಫಿನಿಷ್ ಮಾಡಬಾರ್ದು, ಒಪೋನೆಂಟನ್ನು ಫಿನಿಷ್ ಮಾಡಬೇಕು. ಇವರ ತಂಡವನ್ನೇ ಫಿನಿಷ್ ಮಾಡ್ತಾ ಇದ್ದಾರೆ. ಸೂಪರ್. ನೆಕ್ಸ್ಟ್ ಇವತ್ತು ಮ್ಯಾಚ್ ಉಂಟು, RCB ಮ್ಯಾಚ್ ಉಂಟು. ಪ್ರಿವ್ಯೂ ವಿಡಿಯೋ ಬರ್ತದೆ, ಬಟ್ ಮ್ಯಾಚ್ ವಿಡಿಯೋ ಬರುವುದಿಲ್ಲ. ಮೂಡ್ಲಕಟ್ಟೆ MIT ಕುಂದಾಪುರ, ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಕುಂದಾಪುರದವರು ಬನ್ನಿ, ಮಜಾ ಮಾಡುವ. ಇವತ್ತು ಕಾನ್ಸರ್ಟ್ ಉಂಟು, ಪ್ರಿವ್ಯೂ ವಿಡಿಯೋ ಬರ್ತದೆ. ಬಟ್ RCB ವಿಡಿಯೋ ಎಲ್ಲ RCB ಮ್ಯಾಚ್ ಆದಮೇಲೆ ಹಾಕಲಿಕ್ಕೆ ನಮ್ಗೆ ಇಷ್ಟ. ಬಟ್ ಅನಿವಾರ್ಯ ಕಾರಣದಿಂದ ನಾಳೆ ಪೋಸ್ಟ್ ಮ್ಯಾಚಿಂದ ವಿಡಿಯೋ ಬರ್ತದೆ. ಸರಿಯಾಗಿದೆ, ಬರುವ. ನಮಸ್ಕಾರ.